ಎಷ್ಟ್ ದಿನ ವೈಭವ್ ಸೂರ್ಯವಂಶಿನ ಹೊಗಳುತ್ತಿದ್ದವರೆಲ್ಲ ಸಡನ್ ಆಗಿ ಏನಪ್ಪಾ ಇದು ಸ್ಪೋರ್ಟಿಂಗ್ ಸ್ಪಿರಿಟ್ ಎಲ್ಲ ಈ ಹುಡುಗಂಗೆ ಅಂತ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ದಾರೆ. ಅಂತದ್ ಏನಾಯ್ತಪ್ಪ ಅಂತ ಕೇಳ್ತಾ ಇದ್ದೀರಾ? ನಿನ್ನೆ ನೀವೇನಾದ್ರೂ ಇಂಡಿಯಾ ಎ ವರ್ಸಸ್ ಶ್ರೀಲಂಕಾ ಎ ಮ್ಯಾಚ್ ನೋಡಿಲ್ಲ ಅಂದ್ರೆ ನೀವು ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಮ್ಯಾಚ್ ಸಖತ್ತಾಗಿತ್ತು. ಮ್ಯಾಚ್ ಆದ್ಮೇಲೆ ಸೂಪರ್ ಓವರ್ ಇನ್ನೂ ಸಖತ್ತಾಗಿತ್ತು. ಅದ್ರ ಮೇಲೆ ಅಂಪೈರ್ ಜೊತೆಗೆ ತಿಲಕ್ ವರ್ಮ ಜಗಳಾಡಿದ್ದು ಅದು ಚೆನ್ನಾಗಿತ್ತು. ಮತ್ತೆ ಲಾಸ್ಟ್ ಅಲ್ಲಿ ವೈಭವ್ ಸೂರ್ಯವಂಶಿ ಶ್ರೀಲಂಕಾ ಪ್ಲೇಯರ್ ಜೊತೆ ಫಿಸಿಕಲ್ ಆಗಿ ಫೈಟ್ ಮಾಡಕ್ಕೆ ಹೋಗಿದ್ರು. ಎಲ್ಲರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ರು. ಇನ್ನ ಈ ಎಂಟರ್ಟೈನ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ನೋಡೋಣ ಬನ್ನಿ. ವೈಭವ್ ಸೂರ್ಯವಂಶಿ ಮೇಲೆ ಯಾಕೆ ಇಷ್ಟೊಂದು ಪ್ರಶ್ನೆ ಬರ್ತಿದೆ, ತಿಲಕ್ ವರ್ಮನ ಯಾಕೆ ಎಲ್ಲರೂ ಟೀಕೆ ಮಾಡ್ತಿದ್ದಾರೆ, ಇನ್ನ ವೈಭವ್ ಸೂರ್ಯವಂಶಿ ಯಾಕೆ ಫೈಟ್ ಮಾಡಕ್ ಹೋಗಿದ್ರು, ಇದೆಲ್ಲನೂ ನೋಡೋಣ ಬನ್ನಿ. ಜೊತೆಗೆ ಇನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಮ್ಯಾಚ್ ಬಗ್ಗೆ ಮಾತಾಡೋಣ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡ್ತು. ಈ ಸೀರೀಸ್ ನಲ್ಲಿ ಮೂರನೇ ಮ್ಯಾಚ್, ಅದರಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ, ಬಟ್ ಇಟ್ ಈಸ್ ಓಕೆ. ಆದ್ರೆ ಋತುರಾಜ್ ಗಾಯಕ್ವಾಡ್ ಚೆನ್ನಾಗಿ ಆಡಿದ್ರು. ನಿನ್ನೆ ಮ್ಯಾಚ್ ನ ಹೀರೋ ಸೂರ್ಯಾಂಶ್ ಹೆಗ್ಡೆ. ಪಂಜಾಬ್ಗಾಗಿ ಆಡೋ ಇವರು ಈ ವರ್ಷ ಪಂಜಾಬ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಈ ಸೀರೀಸ್ ನಲ್ಲೂ ಅದೇ ಫಾರ್ಮ್ ನ ಕಂಟಿನ್ಯೂ ಮಾಡಿದ್ರು. ಟೀಮ್ ಕಷ್ಟದಲ್ಲಿದ್ದಾಗ ಮಿಡಲ್ ಆರ್ಡರ್ ನಲ್ಲಿ ವಿಪ್ರಾಜ್ ಜೊತೆ ಸೇರಿ ಒಳ್ಳೆ ಪಾರ್ಟ್ನರ್ಶಿಪ್ ಕಟ್ಕೊಟ್ರು. ಇಬ್ರು ಹಾಫ್ ಸೆಂಚುರಿ ಪೂರ್ತಿ ಮಾಡ್ಕೊಂಡ್ರು. ಟೀಮ್ ಇಂಡಿಯಾ 266 ರನ್ಗಳ ಟಾರ್ಗೆಟ್ ನ ಶ್ರೀಲಂಕಾ ಕೊಡ್ತು. ಶ್ರೀಲಂಕಾ ಚೇಸಿಂಗ್ ಅಲ್ಲಿ ರನ್ಗಳನ್ನ ಹೊಡಿತಿತ್ತು, ವಿಕೆಟ್ ಗಳನ್ನ ಕಳ್ಕೊಂತಿತ್ತು. ಕೊನೆಯ 10 ಬಾಲ್ಗೆ 10 ರನ್ ಬೇಕಿತ್ತು. ಆದ್ರೆ ಆದರ್ಶ್ ಖಾನ್ ಸೂಪರ್ ಬೌಲಿಂಗ್ ಮಾಡಿ ಶ್ರೀಲಂಕಾನ 265 ರನ್ಗೆ ನಿಲ್ಸಿದ್ರು. ಮ್ಯಾಚ್ ಟೈ ಆಯ್ತು. ಇನ್ನ ಇಲ್ಲೊಂದು ಟ್ವಿಸ್ಟ್ ಸ್ಟಾರ್ಟ್ ಆಯ್ತು. ಅಂಪೈರ್ ಹೇಳಿದ್ರು ಸೂಪರ್ ಓವರ್ ಬೇಡಪ್ಪ, ಲೈಟ್ ಕಡಿಮೆ ಇದೆ ಅಂತ. ಆದ್ರೆ ಇದಕ್ಕೆ ತಿಲಕ್ ವರ್ಮಾ ಒಪ್ಲಿಲ್ಲ. ನಾವ್ ಗೆಲ್ತೀವಿ ಬಿಡೋಣ, ನೀನ್ ಆಡ್ಸು ಸೂಪರ್ ಓವರ್ನ ಅಂತ ಅಂಪೈರ್ ಜೊತೆ ಜಗ್ಲಕ್ ಹೋದ್ರು. ಕೊನೆಗೆ ಅಂಪೈರ್ ನಿಮ್ ಮಾಡೇ ಬರ ಅಂತ ಸೂಪರ್ ಓವರ್ಗೆ ಒಪ್ಕೊಂಡ್ರು. ಇನ್ನೇನು ಅಂಪೈರ್ ಒಪ್ಕೊಂಡ ಅಂತ ಹೇಳಿ ಶ್ರೀಲಂಕಾದವರು ಸೂಪರ್ ಓವರ್ಗೆ ಒಪ್ಕೊಂಡ್ರು. ನಂತರ ಸೂಪರ್ ಓವರ್ ಡ್ರಾಮಾ. ಸೂಪರ್ ಓವರ್ ನಲ್ಲಿ ಮತ್ತೆ ಆದರ್ಶ್ ಖಾನ್ ಬೌಲಿಂಗ್ ಬಂದ್ರು. ಡಿಸೆಂಟ್ ಆಗಿ ಬೌಲಿಂಗ್ ಮಾಡಿ 14 ರನ್ ಕೊಟ್ಟರು. ಸರಿ, 15 ರನ್ ಟಾರ್ಗೆಟ್ ಇದೆ ಅನ್ಕೊಂಡೆಲ್ಲ ಹೋಗ್ತಾ ಇದ್ರು. ಹೋಗ್ತಾ ಇದ್ದವ್ರನ್ನ ಮತ್ತೆ ಅಂಪೈರ್ ವಾಪಸ್ ಕರೆದು, ಬನ್ರಪ್ಪ ಇನ್ನೊಂದು ಬಾಲ್ ಮಾಡಿ, ಲಾಸ್ಟ್ ಬಾಲ್ ನೋಬಲ್ ಆಗಿದೆ ಅಂತ ಹೇಳಿದ್ರು. ಬಾಬಿ ನಾನಾ ನೀನೇ ಬಾಯ್ಲೆ ಇದನ್ನ ಕೇಳಿದ್ಮೇಲೆ ತಿಲಕ್ ವರ್ಮಗೆ ಮತ್ತೆ ಸಿಟ್ಟು ಬಂತು. ಅಂಪೈರ್ ಮತ್ತೆ ತಿಲಕ್ ವರ್ಮ ನಡುವೆ ಲಾಂಗ್ ಆರ್ಗ್ಯುಮೆಂಟ್ ನಡೀತು. ಆದ್ರೂ ಏನು ವರ್ಕೌಟ್ ಆಗ್ಲಿಲ್ಲ. ಲಾಸ್ಟ್ ಬಾಲ್ ಮಾಡಿ ಮತ್ತೆ ರಿವೈಸ್ ಟಾರ್ಗೆಟ್ 17 ರನ್ ಆಯ್ತು. ಅಷ್ಟರಲ್ಲಿ ಲೈಟ್ ಇನ್ನ ಕಡಿಮೆ ಆಗೋಯ್ತು. ಸೂಪರ್ ಓವರ್ ನಲ್ಲಿ ಇಂಡಿಯನ್ ಕಡೆಯಿಂದ ತಿಲಕ್ ವರ್ಮನೆ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಿಲಕ್ ವರ್ಮಾ ಬರ್ದಲೆ ವೈಭವ್ ಸೂರ್ಯವಂಶಿ ಮತ್ತೆ ಸೂರ್ಯವಂಶ್ ಹೆಗ್ಡೆ ಅವ್ರನ್ನ ಕಳಿಸಿದ್ರು. ಫಸ್ಟ್ 3 ಬಾಲ್ ಅಲ್ಲಿ 3 ರನ್ಸ್, ಲಾಸ್ಟ್ 3 ಬಾಲ್ಗೆ 14 ರನ್ ಬೇಕಿತ್ತು. ವೈಭವ್ ಸೂರ್ಯವಂಶಿ ಸ್ಟ್ರೈಕ್ ಬರೋಷ್ಟ್ರೊಳಗೆ ಮ್ಯಾಚ್ ಆಗ್ಲೇ ಕೈ ತಪ್ಪಿತ್ತು. ಫೈನಲಿ ಇಂಡಿಯಾ ಬರೀ 9 ರನ್ಗಳನ್ನ ಮಾತ್ರ ಹೊಡೀತು. ಶ್ರೀಲಂಕಾ ಈಸಿಯಾಗಿ ಮ್ಯಾಚ್ ನ ಗೆದ್ಕೊಂತು. ಮ್ಯಾಚ್ ಮುಗಿದ ತಕ್ಷಣ ಒಂದು ದೊಡ್ಡ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು. ಬ್ಯಾಟಿಂಗ್ ಮುಗಿಸಿ ಬೇಜಾರಲ್ಲೇ ಹೋಗ್ತಿದ್ದ ವೈಭವ್ಗೆ ಶ್ರೀಲಂಕಾ ಪ್ಲೇಯರ್ ಏನೋ ಹೇಳಿದ್ರು. ಅದು ವೈಭವ್ಗೆ ಇಷ್ಟ ಆಗ್ಲಿಲ್ಲ. ವೈಭವ್ ವಾಪಸ್ ಬಂದು ಅವನನ್ನ ಪುಷ್ ಮಾಡಿದ್ರು. ಶ್ರೀಲಂಕಾ ಪ್ಲೇಯರ್ ಮತ್ತೆ ವೈಭವ್ ನಡುವೆ ಸ್ವಲ್ಪ ತಳ್ಳಾಟ ನಡೀತು. ಇದಾದ್ಮೇಲೆ ಅಂಪೈರ್ ಮಧ್ಯೆ ಬಂದು ಇಬ್ರನ್ನು ಸಪರೇಟ್ ಮಾಡಿ ಕಳ್ಸಿದ್ರು. ಇವಾಗ ವೈಭವ್ ಸೂರ್ಯವಂಶಿ ಮೇಲೆ ಟೀಕೆ ಏನ್ ಬರ್ತಾ ಇದೆ ಅಂದ್ರೆ, ಹೊರಗಡೆ ರೆಸ್ಪೆಕ್ಟ್ ಕೊಡ್ತಾನೆ ಹುಡುಗ, ಆದ್ರೆ ಫೀಲ್ಡ್ ನಲ್ಲಿ ಜಾಸ್ತಿ ಅಗ್ರೆಸಿವ್ ಆಗಿರ್ತಾನೆ. ಈ ಹಿಂದೆ ಪಾಕಿಸ್ತಾನ ಮ್ಯಾಚ್ ನಲ್ಲೂ ಕೂಡ ವೈಭವ್ ಮತ್ತೆ ಪಾಕಿಸ್ತಾನದ ಅಲಿ ರಜಾ ಅನ್ನೋ ಪ್ಲೇಯರ್ ಜೊತೆ ಸ್ವಲ್ಪ ಕಿರಿಕ್ ನಡೆದಿತ್ತು. ಇನ್ನೊಂದು ಟೀಕೆ ಏನ್ ಕೇಳಿ ಬರ್ತಿದೆ ಅಂದ್ರೆ, 3 ಮ್ಯಾಚ್ ಆಡಿದ್ರು ಒಂದು ಬಿಗ್ ಸ್ಕೋರ್ ಬಂದಿಲ್ಲ. ಇದು IPL ಪಿಚ್ ಅಲ್ಲ, ಇಂಟರ್ನ್ಯಾಷನಲ್ ಪಿಚ್. ಇಲ್ಲಿ ಆ ತರ ಆಡೋದಕ್ಕೆ ಆಗಲ್ಲ. ಇನ್ನ ಈ ಟೀಕೆ ಮಾಡೋರು ಏನ್ ಅರ್ಥ ಮಾಡ್ಕೊಬೇಕಂದ್ರೆ, ಅವನು ಇನ್ನು 15 ವರ್ಷದ ಹುಡುಗ. ಅಫ್ಘಾನಿಸ್ತಾನ ಮ್ಯಾಚ್ ಅಲ್ಲಿ 22 ಬಾಲ್ಗೆ 44 ರನ್ ಹೊಡೆದಿದ್ದಾನೆ. ನಿನ್ನೆ ಕೂಡ 21 ರನ್ 14 ಬಾಲಲ್ಲಿ ಹೊಡೆದಿದ್ದಾನೆ. ಅವನ ಮೇಲೆ ಪ್ರೆಷರ್ ಹಾಕೋ ಯಾವುದೇ ಅವಶ್ಯಕತೆ ಇಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಯಾವ ಟೈಮಲ್ಲಿ ಏನ್ ರಿಯಾಕ್ಷನ್ ಕೊಡಬೇಕು ಅನ್ನೋದು ಅವನಿಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಅವನು ಆಡ್ತಿರೋದು ಇಂಟರ್ನ್ಯಾಷನಲ್ ಕ್ರಿಕೆಟ್. ಜೊತೆಗೆ ಟ್ಯಾಲೆಂಟ್ ನಲ್ಲಿ ಯಾವುದೇ ಕೊರತೆ ಕಾಣ್ತಿಲ್ಲ. ಇಲ್ಲಿ ತಿಲಕ್ ವರ್ಮಾ ಮೇಲೂ ಕೂಡ ಕೆಲವು ಟೀಕೆಗಳು ಬಂದಿದೆ. ಅಂಪೈರ್ ಜೊತೆ ಜಾಸ್ತಿ ವಾದ ಮಾಡೋದು ನೆಸೆಸಿಟಿ ಇರಲಿಲ್ಲ, ಅನ್ನೆಸೆಸರಿ ವಿವಾದ ನಡೀತು ಅಂತ. ಆದ್ರೆ ಇದು ಮ್ಯಾಚ್, ಕೆಲವು ಟೈಮ್ ಆಗುತ್ತೆ. ತಿಲಕ್ ವರ್ಮಗೆ ಕೂಡ ಇದು ಅರ್ಥ ಆಗುತ್ತೆ. ಇನ್ನ ಈ ಸೀರೀಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ. ಇಂಡಿಯಾ ಎ ದ ನೆಕ್ಸ್ಟ್ ಮ್ಯಾಚ್ ಅಫ್ಘಾನಿಸ್ತಾನ ಎ ವಿರುದ್ಧ. ಇದರಲ್ಲಿ ಗೆದ್ರೆ ಇಂಡಿಯಾ ಎ ಶ್ರೀಲಂಕಾ ಎ ವಿರುದ್ಧ ಫೈನಲ್ ಮ್ಯಾಚ್ ಇರುತ್ತೆ. ಆ ಮ್ಯಾಚ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಮ್ಯಾಚ್ ನ ನೀವೇ